ತಾಲೂಕಿನ ಎನ್ ಬೇಗೂರು ಮತ್ತು ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಇಂದು ರಸ್ತೆ ಮಾಡಿಸಿಕೊಡಿ ಎಂದು ಬಿದರಹಳ್ಳಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದರು. ಎಚ್.ಡಿ. ಕೋಟೆ ತಾಲೂಕಿನ ಎನ್ ಬೇಗೂರು ಮತ್ತು ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಒಳಗೊಂಡಂತೆ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಕ್ರಮ ಸಕ್ರಮ ಸಮಿತಿಯ ಮಾಜಿ ಸದಸ್ಯ ಬಿ.ಟಿ. ನರಸಿಂಹಮೂರ್ತಿ ಮಾತನಾಡಿ, ಬಿದರಹಳ್ಳಿ ಬೀರಂಬಳ್ಳಿ ಗ್ರಾಮದವರೆಗೆ ಸುಮಾರು 20 ಕಿಲೋಮೀಟರ್ ರಸ್ತೆ ತುಂಬಾ ಹದಗೆಟ್ಟಿದ್ದು ಕಳೆದ 20 ವರ್ಷಗಳಿಂದ ಈ ಭಾಗದ ಜನರು ನರಕಯಾತನೆ ಅನುಭವಿಸಿಕೊಂಡು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳು, ರೋಗಿಗಳು, ವಯಸ್ಸಾದವರು ಮತ್ತು ತೀವ್ರ ಸಮಸ್ಯೆ ಆದವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಾರಣ ಶಾಸಕರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ವಿಳಂಬ ನೀತಿಯೇ ಕಾರಣ ಎಂದು ಆರೋಪಿಸಿದರು. ಬಳಿಕ ರೈತ ಮುಖಂಡ ಬೀರಂಬಳ್ಳಿ ಪ್ರಭಾಕರ್ ಮಾತನಾಡಿ, ನಮ್ಮ ಭಾಗದ ರಸ್ತೆ ಹದಗೆಟ್ಟ ಕಾರಣ ನಮ್ಮ ರೈತರ ಸಮಸ್ಯೆಯನ್ನು ಆಲಿಸಲು ಯಾವ ಅಧಿಕಾರಿಗಳು ನಮ್ಮ ಹಳ್ಳಿಗಳಿಗೆ ಬರುತ್ತಿಲ್ಲ. ಇದರಿಂದ ರೈತರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ನನ್ನ ಹೆಸರು ಪ್ರಭಾಕರ್ ಅಂತ, ಎನ್ಬೇವು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಬೀರಂಬಳ್ಳಿ ಗ್ರಾಮ ಎಲ್ಲ ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರೆ, ಇವತ್ತು ಹೆಗ್ಗಡದೇನಗುಡ್ಡ ತಾಲೂಕು ಅಂತಸಂತೆ ಹೋಬಳಿ ಎನ್ಬೇಗು ಗ್ರಾಮ ಪಂಚಾಯತಿ ಮತ್ತು ಬಿದರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಖ್ಯ ಕೇಂದ್ರವಾದ ಬಿದರಳ್ಳಿ ಸರ್ಕಲ್, ಈ ಸರ್ಕಲ್ನಿಂದ ಹೆಚ್ಚು ಕಡಿಮೆ 15 ಕಿಲೋಮೀಟರ್ ಬೀರಂಬಳ್ಳಿ ಗ್ರಾಮ ಮತ್ತು ಗಂಡತ್ತೂರು ಗ್ರಾಮ. ಅಲ್ಲಿಂದ ರಸ್ತೆ ತುಂಬಾ ಹದಗೆಟ್ಟೋಗಿ ಗುಂಡಿಗಳಾಗಿ 2 ಅಡಿ 3 ಅಡಿ ಗುಂಡಿಗಳಾಗಿದೆ. ಯಾವುದೇ ವೆಹಿಕಲ್ಗಳು ಓಡಾಡಬೇಕು ಅಂತಂದ್ರೆ ತುಂಬಾ ಅಧೋಗತಿಯಾಗೋಗಿದೆ. ರೆವಿನ್ಯೂ ಅಧಿಕಾರಿಗಳಾಗಿರ್ಲಿ, ಸರ್ಕಾರಿ ಅಧಿಕಾರಿಗಳು ದೂರ ಅಂತ ಬರೋದಿಲ್ಲ, ಅವ್ರಿಗೆ ಬೇಸತ್ಬಿಟ್ಟಿದೆ, ಯಾರು ಹಳ್ಳಿಗಳಿಗೆ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಬೀರಂಬಳ್ಳಿಯಿಂದ ಎಚ್.ಡಿ. ಕೋಟೆ ಜನರಲ್ ಆಸ್ಪತ್ರೆಗೆ 40 ಕಿಲೋಮೀಟರ್ ಆಗುತ್ತೆ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಜೀಪ್ ತರ್ಕೊಂಡ್ರೆ 2,000 3,000 ಬೆಲೆ ಹೇಳ್ತಾರೆ. ಇಲ್ಲಿ ಆದಿವಾಸಿಗಳು ಮತ್ತೆ ಕರ್ನಾಟಕ ಹಿಂದುಳಿದ ವರ್ಗದವರು ದಲಿತರೆ ಜಾಸ್ತಿ ವಾಸ ಮಾಡ್ತಿರೋಂಥ ಜಾಗ. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿ ಆಗಲಿ ಯಾವ ರಾಜಕಾರಣಿಗಳಾಗ್ಲಿ ಇಲ್ಲಿಗೆ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ರಸ್ತೆ ಅಭಿವೃದ್ಧಿ ಆಗಿಲ್ಲ, ಎಲ್ಲ ಗುಂಡಿ ಬಿದ್ದು ರಸ್ತೆ ಅಭಿವೃದ್ಧಿ ಆಗಿದೆ, ಹಾಳಾಗಿದೆ. ಅನುದಾನ ಬಿಡುಗಡೆ ಅಂತ ಹೇಳ್ತಾ ಇದ್ದಾರೆ ಎಮ್.ಎಲ್.ಎ. ಅವರು. ಮಹಿಳೆಯರು, ಬಾಣತಿಯರು ಈ ಭಾಗದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 25ರಿಂದ 40 ಕಿಲೋಮೀಟರ್ ದೂರ ಬರಬೇಕಾಗಿದೆ. ಅಷ್ಟರಲ್ಲಿ ಆಂಬುಲೆನ್ಸ್ ಒಳಗಡೆ ಹೆರಿಗೆ ಆಗಿರ್ತದೆ. ಮೂಲಭೂತ ಸೌಕರ್ಯದಲ್ಲಿ ಈ ಭಾಗದ ಜನ ತುಂಬ ತೊಂದರೆಯಲ್ಲಿದ್ದೇವೆ. ಗುದ್ಲಿ ಪೂಜೆ ಮಾಡಿದ್ದಾರೆ ಎಮ್.ಎಲ್.ಎ. ಅವರು. ಈಗ 3-4 ತಿಂಗಳಿಂದಲೇ ಮಾಡಿಬಿಟ್ಟಿದ್ದಾರೆ. ಯಾತಿಗೆ ಪ್ಯಾಚ್ ವರ್ಕ್ ಮಾಡಲಿ ಅಂತಂತೆ. ಎಲ್ಲಾದರೂ ಗುಂಡಿ ಬಿದ್ದಿರೋದಕ್ಕೆ, ಗುಂಡಿ ಪ್ಯಾಚ್ ಮಾಡೋದಕ್ಕೆ ಯಾರಾದರೂ ಗುದ್ಲಿ ಪೂಜೆ ಮಾಡ್ತಾರಾ? ಇದೊಂದು ಅವ್ಯವಸ್ಥೆ. ಇದೊಂದು ಆಸ್ಪತ್ರೆ ಇದೆ, 1.5 ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆನ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಇಲ್ಲ, ಸಿಬ್ಬಂದಿ ಇಲ್ಲ, ಹೆರಿಗೆ ವಾರ್ಡ್ ಇಲ್ಲ. ಹೆರಿಗೆ ವಾರ್ಡ್ ಕೂಡ ಕಟ್ಟಿದ್ದಾರೆ, ಹೆರಿಗೆ ವಾರ್ಡ್ ಇಲ್ಲ. ಸರ್ಕಾರ ಸಫಾರಿ, ಜೀಪ್ ಸಫಾರಿ ಮಾಡಿದ್ರೆ ತಪ್ಪೇನಿದೆ? ಅದರಿಂದ ಯಾವ ತಪ್ಪು ಏನಿಲ್ಲ. ಅದನ್ನು ಕೂಡ ಮುಂದುವರಿಸಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 24 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ. ಅವರೆಲ್ಲ ನೊಣ ಹೊಡಿತಾ ಇದ್ದಾರೆ. ₹1 ಅನುದಾನ ಇಲ್ಲ, ಮತ್ತೆ ಅಭಿವೃದ್ಧಿ ಇಲ್ಲ. ಕೆಲಸ ಮಾಡಕ್ಕೆ ಪಾಪ ಮುಖ ತೋರ್ಸೋಕ್ಕಾಯ್ತಲ್ಲ ಸಾರ್ವಜನಿಕರಿಗೆ. ನಾವು ಮೆಂಬರ್ ಅಂತೇಳಿ ಬಟ್ಟಾಗ ಓಡಾಡ್ತಾರೆ ಪಾಪ. ₹1 ಸರ್ಕಾರ ಅನುದಾನ ಕೊಟ್ಟಿಲ್ಲ, ಯಾವುದೂ ಅನುದಾನ ಬಿಡುಗಡೆ ಆಗಿಲ್ಲ. ರಸ್ತೆ ಮಾಡ್ತೀವಿ ಅಂತಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಅನುದಾನ ಬಿಡುಗಡೆ ಆಗದೇ ಸುಮ್ಮನೆ ಆಗಿದೆ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಸ್ತೆ ತುಂಬಾ ಹದಗೆಟ್ಟಿದೆ. ಇದು ಎಂ ಶಿವಣ್ಣವರಿದ್ದ ಕಾಲದಲ್ಲಿ ರಸ್ತೆ ಆಗಿತ್ತು. ನಮ್ಮ 20 ವರ್ಷದಿಂದ ನಮ್ಮ ಈ ಶಾಸಕರು 3ನೇ ಬಾರಿ ಎಮ್.ಎಲ್.ಎ. ಆಗಿದ್ದಾರೆ. ನಾವು ಪದೇ ಕೇಳ್ತಾನೆ ಇದ್ದೀವಿ, ಯಾವುದೇ ಒಂದು ಮೀಟಿಂಗಲ್ಲಿ ಬರಲಿ, ಎಮ್.ಎಲ್.ಎ. ಬರಲಿ, ಸರ್ ರಸ್ತೆ ಹಾಳಾಗಿದೆ, ಜನ ಸಾಯ್ತಾ ಇದ್ದಾರೆ, ನಿಮಗೂ ಅಮಾಯಕರು ಸತ್ತಿರೋದು ಗೊತ್ತೇ ಇದೆ, ಈ ವಿಚಾರವಾಗಿ ನಮಗೆ ಬೇಗ ರಸ್ತೆ ಅಭಿವೃದ್ಧಿ ಆಗಬೇಕು ಸರ್ ಅಂತ ಪ್ರತಿ ಯಾವುದೋ ಒಂದು ಮೀಟಿಂಗಲ್ಲಿ ಬಂದರೂ ಆ ಮೀಟಿಂಗಲ್ಲಿ ಆ ವಿಚಾರನ ನಾವು ಮಾಡ್ತಾನೆ ಇದ್ದೀವಿ. ಆದರೆ ಶಾಸಕರು ಇದನ್ನು ಬಂದು ಕಣ್ಣು ಒರೆಸೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರತು ನಮಗೆ ರೋಡ್ ಅಭಿವೃದ್ಧಿ ಆಗ್ತಾ ಇಲ್ಲ.